ಸಂತ ನರಸಿ ಮೆಹ್ತಾ. ಜುನಾಗಢದ ಹತ್ತಿರ ಶಾಮಾಪುರವೆಂಬ ಒಂದು ಊರು ಇದೆ. ಅಲ್ಲಿ ತ್ರಿಪುರಾಂತಕ ಎಂಬ ಹೆಸರಿನ ದೊಡ್ಡ ಸಾಹುಕಾರನು ಇದ್ದನು. ಅವನಿಗೆ ಒಬ್ಬ ಮಗಳಿದ್ದಳು. ಅವನು ತನ್ನ ಪುರೋಹಿತ ಕೃಷ್ಣ ಭಟ್ಟನನ್ನು ವರ ಹುಡುಕಲು ಹೇಳಿದನು. ಅವನು ಒಳ್ಳೆ ಭಾವಿಕನಿದ್ದನು. ಅವನು ನರಸಿ ಮೆಹ್ತಾನನ್ನು ಕಂಡು ಅವನ ಮಗನಿಗೆ ಸಾಹುಕಾರನ ಮಗಳನ್ನು ಕೊಡಬೇಕು ಎಂದು ನಿಶ್ಚಯ ಮಾಡಿಕೊಂಡು ಬಂದನು. ಪುರೋಹಿತನು ಯಾದಿ ಮಾಡಿಕೊಂಡು ಹೋದುದಕ್ಕೆ ಸಾಹುಕಾರನ ಮನೆಯವರಿಗೆ ತುಸು ಯೋಚನೆ ಉಂಟಾಯಿತು. ನರಸಿ ಮೆಹ್ತಾನ ಮನೆತನದ ಸ್ಥಿತಿ ಸಾಧಾರಣವಾಗಿರುವುದೆಂದು ಅವರಿಗೆ ಗೊತ್ತಿತ್ತು. ಪುರೋಹಿತನು ಸಾಹುಕಾರನಿಗೆ, ನಾನು ನೋಡಿದ್ದ ಸ್ಥಳವು ಉತ್ತಮವಿದೆ. ಮನಸ್ಸಿನಲ್ಲಿ ಏನು ವಿಕಲ್ಪವನ್ನು ತಾರದೆ ಕಣ್ಣು ಮುಚ್ಚಿ ಕನ್ಯೆಯನ್ನು ಕೊಟ್ಟು ಬಿಡಿರಿ ಎಂದು ಹೇಳಿದನು. ನಾವು ಶ್ರೀಮಂತರಿರುವೆವು. ಜನರಲ್ಲಿ ನಗೆಗೀಡು ಆಗಬಾರದು. ಆನೆ, ಕುದುರೆ, ಮೇಣೆ, ಪಲ್ಲಕ್ಕಿ ಇತ್ಯಾದಿ ತೆಗೆದುಕೊಂಡು ಬಂದು ವೈಭವದಿಂದ ನಾಳೆ ಲಗ್ನ ಮುಹೂರ್ತವನ್ನು ಅವರು ಸಾಧಿಸದಿದ್ದರೆ ಲಗ್ನ ಮುರಿದು ಬೀಳುತ್ತದೆ ಎಂದು ಹೇಳಿದನು. ಕೂಡಲೇ ಪುರೋಹಿತನು ಬೀಗರನ್ನು ಕರೆದುಕೊಂಡು ಬರಲು ಹೊರಟನು. ಆಗ ತ್ರಿಪುರಾಂತಕನಿಗೆ ಬಹಳ ಚಿಂತೆ ಉಂಟಾಯಿತು. ನರಸಿ ಮೆಹ್ತಾನ ಮಗನಿಗೆ ಕನ್ಯೆ ಕೊಡುವುದನ್ನು ತಪ್ಪಿಸಬೇಕೆಂದು ಮರುದಿವಸ ಮುಹೂರ್ತವನ್ನು ಸಾಹುಕಾರನಿಗೆ ಹೇಳಿದ್ದನು. ಇತ್ತ ಕೃಷ್ಣ ಭಟ್ಟನು ಲಘುಬಗೆಯಿಂದ ಜುನಾಗಢಕ್ಕೆ ಹೋದನು. ಲಗ್ನದ ಮುಹೂರ್ತವನ್ನು ತಿಳಿಸಿದನು. ಎಲ್ಲ ಬಳಗದವರಿಗೆ ಲಗ್ನದ ಆಮಂತ್ರಣವನ್ನು ಕೊಟ್ಟನು. ಮರುದಿವಸ ನರಸಿ ಮೆಹ್ತಾ ಸ್ನಾನ ಮಾಡಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿದನು. ನಾಮ ಸಂಕೀರ್ತನೆ ಮಾಡುತ್ತಾ ಸಂತ ಜನರೊಡನೆ ಲಗ್ನಕ್ಕೆ ಹೊರಟನು. ದ್ವಾರಕೆಯಲ್ಲಿ ಕೃಷ್ಣನು ರುಕ್ಮಿಣಿಗೆ, ಇಂದು ನನ್ನ ಭಕ್ತ ನರಸಿ ಮೆಹ್ತಾನ ಮಗನ ಮದುವೆ ಇದೆ. ಆತನು ನನ್ನ ಮೇಲೆ ಭಾರ ಹಾಕಿ ಹೊರಟಿರುವನು. ನಾವು ಅದಕ್ಕೆ ಮೊದಲು ಶಾಮಪುರಕ್ಕೆ ಸಕಲ ಸಿದ್ಧತೆಯಿಂದ ಹೋಗಿ ಮುಟ್ಟಬೇಕು ಹಾಗೂ ಉತ್ತಮ ಪ್ರಕಾರದಿಂದ ಲಗ್ನವನ್ನು ಮಾಡಬೇಕು ಎಂದು ಹೇಳಿ ಭಕ್ತನನ್ನು ಕರೆದನು. ಗೋಪ ಗೋಪಿಯರನ್ನು ಕೂಡಿಕೊಂಡು ಶ್ರೀಕೃಷ್ಣನು ದ್ವಾರಕೆಯಿಂದ ನರಸಿ ಮೆಹ್ತಾನ ಮಗನ ಲಗ್ನಕ್ಕೆ ಹೊರಟನು. ಅವರು ಊರ ಹತ್ತಿರ ಬಂದ ಕೂಡಲೇ ಲಗ್ನಕ್ಕೆ ಬಂದ ವಾರ್ತೆಯು ತ್ರಿಪುರಾಂತಕನಿಗೆ ಹೇಳಿ ಕಳಿಸಿದರು. ಆಗ ಅವನು ವರನ ಕಡೆಯ ಶ್ರೀಮಂತಿಕೆಯನ್ನು ಕಂಡು ಹೆಣ್ಣಿನವರ ಕಡೆಯವರು ಚಕಿತರಾಗಿ ಬಿಟ್ಟರು. ಪರಮೇಶ್ವರನು ನರಸಿ ಮೆಹ್ತಾಗೆ ಪ್ರಸನ್ನನಾದನು ಎಂದು ಪುರೋಹಿತನಿಗೆ ನಾಚಿಕೆಯಾಯಿತು. ಆಗ ವಿಶ್ವಕರ್ಮನು ಬಂದು ಮಂಟಪವನ್ನು ಸಿದ್ಧಗೊಳಿಸಿ ಆಸನಗಳನ್ನು ಹಾಕಿದನು ಮತ್ತು ರೆಂಬೆಯ ನೃತ್ಯ ಗಾನವು ಆರಂಭವಾಯಿತು. ಲಗ್ನದಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಈ ಕೌತುಕವನ್ನು ನೋಡಲು ಸ್ವರ್ಗದಿಂದ ದೇವತೆಗಳು ಬಂದರು. ರುಕ್ಮಿಣಿ ದೇವಿಯು ಸ್ವತಃ ವಧುವಿನ ಮೈಮೇಲೆ ಬಂಗಾರ, ವಜ್ರ, ವೈಡೂರ್ಯದಿಂದ ಜಡಿತವಾದ ಆಭರಣಗಳನ್ನು ಇಟ್ಟಳು. ತ್ರಿಪುರಾಂತಕನು ಬಂದು ಕೃಷ್ಣನ ಭೇಟಿಯಾದನು. ಆಗ ಕೃಷ್ಣನು ನರಸಿ ಮೆಹ್ತಾನನ್ನು ಬಹಳವಾಗಿ ಹೊಗಳಿದನು ಮತ್ತು ಹೇಳಿದನೇನೆಂದರೆ, ನಾನು ನಿಮ್ಮ ಬೀಗರ ಗುಮಾಸ್ತನು. ಎಲ್ಲ ಕಾರ್ಭಾರವನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು. ನನ್ನ ಹೆಸರು ಸಾವಳ ಸಾವಂತ ಎಂದು ಕರೆಯುತ್ತಾರೆ. ಈ ಎಲ್ಲ ರಾಜೇಶ್ವರದ ಸೊಬಗನ್ನು ಕಂಡು ಶ್ರೀಮಂತ ವರನಿಗೆ ಕೊಡಬೇಕೆಂದು ತ್ರಿಪುರಾಂತಕನು ತಂದ ವಸ್ತುಗಳನ್ನು ಕೊಡಲು ನಾಚಿದನು. ಆಗ ವೈಕುಂಠರಾಯನು ಸಾಹುಕಾರನಿಗೆ, ನರಸಿ ಮೆಹ್ತಾನ ಸಂಪತ್ತಿಯನ್ನು ಕಂಡು ನೀನು ಸಂಕೋಚಪಟ್ಟುಕೊಳ್ಳಬೇಡ. ಯಾವ ಪದಾರ್ಥಗಳು ಇರುತ್ತವೆಯೋ ಅವನ್ನೇ ಕೊಟ್ಟು ಕಾರ್ಯಭಾರವನ್ನು ಪೂರೈಸು ಎಂದು ಸಮಾಧಾನ ಮಾಡುತ್ತಾನೆ. ನಂತರ ತ್ರಿಪುರಾಂತಕನು ಮನೆಗೆ ಹೋಗಿ ಸರ್ವ ಸಾಮಾನುಗಳನ್ನು ತಂದನು. ಲಗ್ನ ಪೂರ್ವದ ಸಕಲ ಶಿಷ್ಟಾಚಾರಗಳು ಕೊನೆಗೊಂಡವು. ಸುಮುಹೂರ್ತದಲ್ಲಿಯೇ ವಧುವರನ ತಲೆಯ ಮೇಲೆ ದೇವಾನುದೇವತೆಗಳು ಸಹ ಅಕ್ಷತೆಗಳನ್ನು ಹಾಕಿದರು. ಯಥಾವಿಧಿ ಲಗ್ನವು ಕೊನೆಗೊಂಡಿತ್ತು. ಮಂಗಲ ವಾದ್ಯಗಳು ಮುಗಿದವು. ಎಲ್ಲೆಡೆಯಲ್ಲಿ ಉತ್ಸಾಹವು ಉಕ್ಕೇರಿ ಹರಿಯುತ್ತಿತ್ತು. ವಿಪ್ರರಿಗೆ ಹೇರಳ ದಾನ ಧರ್ಮಗಳನ್ನು ಕೊಟ್ಟರು. ಶ್ರೀಪತಿಯು ನರಸಿ ಮೆಹ್ತಾಗೆ ಪ್ರೀತಿಯಿಂದ ಆಯರುಗಳನ್ನು ಅರ್ಪಿಸಿದನು. ಹಲವು ಬಗೆಯ ದಿವ್ಯಾನ್ನಗಳಿಂದ ಬ್ರಾಹ್ಮಣನ ಭೋಜನವು ನಡೆಯಿತು. ಮಧುಮಕ್ಕಳ ಮೆರವಣಿಗೆಯು ತುಂಬಾ ಚೆನ್ನಾಗಿ ನಡೆಯಿತು. ಸಾಕ್ಷಾತ್ ವೈಕುಂಠಪತಿಯು ಕೈ ಕಟ್ಟಿಕೊಂಡು ನಿಂತಿರುವಾಗ ಯಾತರ ಕೊರತೆಯೂ ಆಗುವುದಿಲ್ಲ. ವಿವಾಹ ಸಮಾರಂಭವು 5 ದಿನ ನಡೆಯಿತು. ಶ್ರೀಕೃಷ್ಣನು ತ್ರಿಪುರಾಂತಕನಿಗೆ, ಸಾಹುಕಾರರೇ, ನೀವು ವಿಷ್ಣು ಭಕ್ತನೊಡನೆ ಶರೀರ ಸಂಬಂಧ ಬೆಳೆಸಿದ್ದೀರಿ. ಪ್ರಪಂಚದಲ್ಲಿ ಪರಮಾರ್ಥ ಸಾಧಿಸಿಕೊಂಡಿರಿ. ಇನ್ನು ನನಗೆ ಅಪ್ಪಣೆ ಕೊಡಿರಿ ಎಂದು ಹೇಳಿದನು. ಜಗಜ್ಜೀವನನ್ನು ನರಸಿ ಮೆಹ್ತಾನು ಗೌಪ್ಯವಾಗಿ ಕರೆದು, ಭಕ್ತ ರಾಜ, ನಿನಗೆ ಸಂಕಟ ಬಂದಾಗ ನನ್ನ ಸ್ಮರಣೆ ಮಾಡು. ಆಗ ನಾನು ತತ್ಕಾಲದಲ್ಲಿ ಬಂದು ಅದರ ನಿವಾರಣೆ ಮಾಡುವೆನು ಎಂದು ಅಭಯ ವಚನವನ್ನು ಕೊಟ್ಟನು. ಸರ್ವರು ಆನಂದದಿಂದ ಜುನಾಗಢಕ್ಕೆ ಮರಳಿದರು. ಶಾಮಪುರದ ಜನರಿಗೆ ಸಾಕ್ಷಾತ್ ನಾರಾಯಣನ ದರ್ಶನವಾಯಿತೆಂದ ಮೇಲೆ
ಅವರಂಥ ಧನ್ಯರಾರೂ ಇರುವುದಿಲ್ಲ.